ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರೂ ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಆಮೋಸ 9:15. ಪ್ರಿಯರೇ, ಈ ದಿವಸಗಳಲ್ಲಿ ಕರ್ತ ನಿಮಗೆ ಅನುಗ್ರಹಿಸಿರುವಂತ ಆಶೀರ್ವಾದಗಳನ್ನು, ಸ್ವಾಸ್ಥ್ಯಗಳನ್ನು ಕಿತ್ತುಕೊಳ್ಳುವಂತೆ ಜನಗಳು ವಿರೋಧವಾಗಿ ಎದ್ದು ಕಾರ್ಯಗಳನ್ನು ಮಾಡುತ್ತಾ ಇರಬಹುದು. ಆದರೆ ಅವರನ್ನು ನೋಡಿ ಭಯಪಡಬೇಡಿ. ಕರ್ತನು ತಾನು ಅನುಗ್ರಹಿಸಿದಂಥ ಸ್ವಾಸ್ಥ್ಯದಲ್ಲಿ ನಿಮ್ಮನ್ನು ನೆಲೆಗೊಳಿಸುವವನಾಗಿದ್ದಾನೆ. ಅಲ್ಲಿಂದ ನಿಮ್ಮನ್ನು ಕಿತ್ತು ಹಾಕುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕಿತ್ತು ಹಾಕುವುದಕ್ಕೆ ಬಂದವರೇ ಕೀಳಲ್ಪಡುವಂತೆ, ಕೆಡವಲ್ಪಡುವಂತೆ ಸರ್ವಶಕ್ತನಾಗಿರುವಂಥ ದೇವರು ನಿಮ್ಮ ಸಂಗಡ ಇದ್ದು ಕಾರ್ಯಗಳನ್ನು ಮಾಡುತ್ತಾನೆ. ಆದ್ದರಿಂದ ಧೈರ್ಯವಾಗಿ ಕರ್ತನನ್ನು ಸ್ತುತಿಸುವುದಕ್ಕೆ ಪ್ರಾರಂಭಿಸಿ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೆನ್.